ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ಗೆ ಶಿವಲಿಂಗೇಗೌಡ ಆಕ್ರೋಶ ಹೊರಹಾಕಿದ್ದಾರೆ. ಪ್ರಜ್ವಲ್ ರೇವಣ್ಣ ಮಾಡಿದ್ದ ಕೇಸ್ಗೆ ಹಾಸನ ಜಿಲ್ಲೆಯ ಮರ್ಯಾದೆ ಹೋಗಿದೆ. ಇವರು ಮಾಡಿದ್ದಂತಹ ಕೆಲಸಕ್ಕೆ ಇದೀಗ ಜಿಲ್ಲೆಯ ಮರ್ಯಾದೆ ಹೋಗಿದೆ. ಇಂತಹ ಹೀನ ಕೃತ್ಯವನ್ನ ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯೋದು ಅಪರಾಧ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರು ಈ ವಿಡಿಯೋ ಮಾಡದೇ ಇದ್ದಿದ್ರೂ ಕೂಡ ಆಗ್ತಿತ್ತು, ಅಶ್ಲೀಲ ವಿಡಿಯೋ ಇದೆ ಅಂತ ಸವಾಲು ಹಾಕಿದ್ದು ಇದೇ ದೇವರಾಜೇಗೌಡ. ಈ ಕತೆಗೆ ಕಥಾನಾಯಕರು ದೇವರಾಜೇಗೌಡ ಹಾಗೂ ಕಾರ್ತಿಕ್ ಅಂತ ಕಿಡಿಕಾರಿದ್ದಾರೆ. ಸಂತ್ರಸ್ತರ ಮಹಿಳೆಯರ ಮಾನ ಗೌರವ ಹೋಗಿದೆ. ಇವರು ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೂ ಕೂಡ ಪ್ರಕರಣವನ್ನು ಕೊಡಬೇಕಾಗಿತ್ತು, ದೂರು ಕೊಡಬಹುದಾಗಿತ್ತು. ಡಿ.ಕೆ. ಶಿವಕುಮಾರ್ ಮೇಲೆ ಯಾಕೆ ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಒಕ್ಕಲಿಗರ ನಾಯಕತ್ವಕ್ಕಾಗಿ ನಡೀತಾ ಇರುವಂತಹ ಕಾಳಗ ಇದು. ಕುಮಾರಸ್ವಾಮಿ ಕುಣಿಮಿಣಿ ಆಟ ಆಡ್ತಿದ್ದಾರೆ ಅಂತ ಶಿವಲಿಂಗೇಗೌಡ ವ್ಯಂಗ್ಯವಾಡಿದ್ದಾರೆ. ಲೈಂಗಿಕ ದೌರ್ಜನ್ಯವನ್ನ ಎಸಗಿ ಆ ದೌರ್ಜನ್ಯದ ವಿಡಿಯೋವನ್ನ ಅವರೇ ಹಿಡಿದು ತಂದು ಇವತ್ತು ಇಡೀ ಪ್ರಪಂಚಕ್ಕೆ ಅದು ಗೊತ್ತಾಗುವಂತ ರೀತಿಯಲ್ಲಿ ವ್ಯವಸ್ಥೆ ಆಯ್ತಲ್ಲ. ಇಡೀ ರಾಜ್ಯದ ಜನ, ಭಾರತ ದೇಶದ ಜನ ತಲೆ ತಗ್ಗಿಸುವಂತ ಪರಿಸ್ಥಿತಿಗೆ ಬಂತಲ್ಲ, ಅದಕ್ಕೆ ನಾವು ವಿಷಾದವನ್ನು ವ್ಯಕ್ತ ಮಾಡಬೇಕು. ಕಡಿಮೆ ವಿಚಾರನ ಇದು. ಯಾರೋ ಕೃತ್ಯನ ಎಸಗ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಬೇಕಾದಷ್ಟು ಘಟನೆಗಳು ನಡೆದಿರ್ಬೋದು, ಆದರೆ ಮಾಡದಂತ ಹೀನ ಕೃತ್ಯವನ್ನ ತನ್ನ ಮೊಬೈಲ್ನಿಂದಲೇ ಮತ್ತೆ ಹೊರ ಪ್ರಪಂಚಕ್ಕೆ ತಂದು ಕೆಡುವಂತ ದುಸ್ಥಿತಿಯನ್ನ ತಂದೊಡ್ಡಿದ್ರಲ್ಲ, ಅದನ್ನ ನಾವು ಮನುಷ್ಯರಾಗಿ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಸೆರೆ ಹಿಡಿದ ಮೇಲೆ ಮುಂದೇನಾಗಿದೆ ಅದು ಬೇರೆ ಪ್ರಶ್ನೆ. ಆ ಸೆರೆ ಹಿಡಿದದ್ದು ಒಂದು ದೊಡ್ಡ ಅಪರಾಧ ಅಂತಕ್ಕಂಥದ್ದು ನನ್ನ ಭಾವನೆ. ಆ ಜಿದ್ದಿ ನಡೀತಾ ಇದ್ದಾಗ ಆಗ ಅವನು ಕೃತ್ಯ ಎಸಗಿದ್ದು ಸಾಬೀತಾಗಿದ್ರೆ ಅವನು ಕಷ್ಟ ಅನುಭವಿಸೋನು, ಅವನು ಶಿಕ್ಷೆ ಅನುಭವಿಸೋನು. ಈ ಕರ್ನಾಟಕ ರಾಜ್ಯದ ಮಾನ ಮರ್ಯಾದೆ ಉಳಿಯೋದು, ಹಾಸನ ಜಿಲ್ಲೆ ಮಾನ ಮರ್ಯಾದೆ ಉಳಿಯೋದು. ಇದು ನೋಡಿ, ಡಿ.ಕೆ. ಶಿವಕುಮಾರ್ ನನ್ನನ್ನ ಸಂಪರ್ಕ ಮಾಡಿದ್ರು. ಇವನೇ ಸಂಪರ್ಕ ಮಾಡಿ ಫೋನ್ ಮಾಡಿ, ಇವರೇ ಫೋನಲ್ಲಿ ಸಂಪರ್ಕ ಮಾಡಿಬಿಟ್ಟು ಅದೇನು ದೊಡ್ಡ ವಿಚಾರ ಅನ್ನಂಗೆ ಅದು ಏನೋ ಆಗೋಗ್ಬಿಟ್ಟಿದೆ ಅನ್ನೋ ರೀತಿನಲ್ಲಿ ಹಿಂಬಿಸೋ ರೀತಿನಲ್ಲಿ ಇವರು ಹೋಗಿರ್ತಕ್ಕಂಥದ್ದು. ಇವ್ರಿಗೆ ಯಾಕೆ ಬೇಕು? ವಕೀಲರು ಕೆಲಸ ಮಾಡ್ಕೊಂಡಿದ್ರು. ಇವ್ರು ಹೇಳ್ತಾರಲ್ಲಿ, ನನಗೆ SIT ನೋಟಿಸ್ ಕೊಟ್ಟರೆ ಕರೆದಿದ್ರು ಎಲ್ಲ 2 ಸರಿಯ. ಇವನನ್ನ ಈ ಪಿನ್ ಡ್ರೈವ್ ಹೊರ ಪ್ರಪಂಚಕ್ಕೆ ಬರಬೇಕಾದ್ರೆ, ಸಾವಿರಾರು ಪಿನ್ ಡ್ರೈವ್ಗಳು ಹಂಚಿಕೆ ಆಗ್ಬೇಕಾದ್ರೆ ಮೂಲತಃ ಇವರೇ ಕಾರಣ. ಇವು ಎಲ್ಲ ಅದಕ್ಕೆ ನಿನ್ನನ್ನ A1 ಅಕ್ಯೂಸ್ ಮಾಡಬೇಕು ಅಂತೇಳಿ ಇವರು ಡಿಸ್ಕಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಇಲ್ಲಿ ಈ ಒಂದು ಪತ್ರಿಕಾಗೋಷ್ಠಿನ ನಡೆಸ್ತಾ ಇದ್ದೀನಿ ಅಂತಂದ್ರೆ, ಇವ್ರಿಗೆ ಯಾಕೆ ಅರ್ಪು? 6 ತಿಂಗಳು 7 ತಿಂಗಳು ಗಟ್ಟಲೆ ಇವ್ರ ಹತ್ರ ವಿಡಿಯೋ ಇದ್ಮೇಲೆ, ಪಿನ್ ಡ್ರೈವ್ ಇದ್ಮೇಲೆ ಇವ್ರು ಕೊಟ್ಟಿಲ್ಲ ಅನ್ನೋದಕ್ಕೂ ಸಾಕ್ಷಿ ಇಲ್ಲ, ಇವರೇ ಎರಿಬಿಟ್ಟರೆ ಅನ್ನೋದಕ್ಕೂ ಸಾಕ್ಷಿ ಇಲ್ಲ ಮಾಡಿಲ್ಲ ಅನ್ನೋದಕ್ಕೂ ಸಾಕ್ಷಿ ಇಲ್ಲ. ನಾಳೆ ಬೆಳಿಗ್ಗೆ ಯಾರ್ದು SIT ನಲ್ಲಿ ಇದು ಬರುತ್ತೋ ಅವ್ರು ಅನುಭವಿಸ್ತಾರೆ. SIT ನಲ್ಲಿ ನನ್ನೆಲ್ಲಿ ತಗೊಂಡು ಫಿಕ್ಸ್ ಮಾಡ್ಬಿಡ್ತಾರಪ್ಪ ಅಂತ ಹೇಳ್ಬಿಟ್ಟು ಡಿ.ಕೆ. ಶಿವಕುಮಾರ್ ಮೇಲೆ, ಸರ್ಕಾರದ ಮೇಲೆ ಇಲ್ಲ ಸಾಲದ ಆಪಾದನೆ ಮಾಡೋದ ಈ ದೇವರಾಜೇಗೌಡರ ಕೆಲಸ. SIT ಅವತ್ತು ಮತ್ತೆ ಉನ್ನತಾಧಿಕಾರದ ಮೂಲದಲ್ಲಿ ಉನ್ನತಾಧಿಕಾರದ ಅವತ್ತು ಬೇಕಾದ್ರೆ ನಮ್ಗೆ ಆಗಬೇಕು, ನ್ಯಾಯಾಂಗ ತನಿಖೆ ಬೇಕು, ಇಲ್ಲ CBI ಬೇಕು, ಅದನ್ನ ಕೇಳ. ಇವತ್ತೇ ನೀವು CBI ನಲ್ಲಿ ಹೆಂಗೂ ಆಗಕ್ಕಲ್ಲ. CBI ಇಲ್ಲ ಹೈಕೋರ್ಟ್ ಅನುಮೋದನೆ ಕೊಡಬೇಕು, ಇಲ್ಲ ಸುಪ್ರೀಂ ಕೋರ್ಟ್ ಅನುಮೋದನೆ ಕೊಡಬೇಕು, ಇಲ್ಲ ರಾಜ್ಯ ಸರ್ಕಾರ ಬರೆದು ಕಳಿಸ್ಬೇಕು. ರಾಜ್ಯ ಸರ್ಕಾರ ಈಗಾಗಲೇ SIT ಇದು ಮಾಡಿದೆ. ಯಾವುದೇ ಕಾರಣದಿಂದ ಕೊಡಲ್ಲ ಅಂತ ಹೇಳ್ಬಿಟ್ಟು ನೀವು SIT ಬೇಡ, SIT ಅವರು ಕೈಗೊಂಬೆ ಕುಣಿಯುತ್ತೆ ಅಂತ ಅಂದ್ಬಿಟ್ಟು